ಅಣ್ಣ ಬಸವಣ್ಣವರು ಹೇಳಿದರು. 2500 ವರ್ಷದ ಹಿಂದೆ ಈ ದೇಶದಲ್ಲಿ ಭಗವಾನ್ ಬುದ್ಧ ಹುಟ್ಟುತ್ತಾನೆ. ಭಗವಾನ್ ಬುದ್ಧನಿಗೆ ಜ್ಞಾನೋದಯ ಆದಮೇಲೆ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ಮನುಷ್ಯ ಎಲ್ಲ ಒಂದೇ, ಮನುಷ್ಯ ಕುಲ ಎಲ್ಲ ಒಂದೇ ಅಂತೇಳಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾನೆ. ದೇಶದಲ್ಲಿ ಸಮಾನತೆ ಅಸಮಾನತೆ ಎಷ್ಟು ಹೋಗೋದೇ ಇಲ್ಲ, ಸಾವಿರಾರು ವರ್ಷಗಳು ಹೋಗೋದೇ ಇಲ್ಲ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹುಟ್ಟು ಬ್ರಾಹ್ಮಣ. ಯಾವ ಸಮಾಜ ಒಂದು ರೀತಿಯಲ್ಲಿ ಡಿಫರೆಂಟ್ ಲೇಯರ್ಸ್ ವರ್ಣಾಶ್ರಮ ಧರ್ಮದ ತತ್ವದಲ್ಲಿ ಜೀವನ ಮಾಡುವಂಥದ್ದನ್ನ ಅಣ್ಣ ಬಸವಣ್ಣ ಹೊರಗಡೆ ಬರ್ತಾರೆ, ಅದರಿಂದ ಹೊರಗಡೆ ಬಂದು ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಆದರೂ ಕೂಡ ಈ ದೇಶದಲ್ಲಿ ಅಸಮಾನತೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಇವತ್ತು ಯಾರೋ ಒಂದು ಸಮುದಾಯದ ಬಗ್ಗೆ ಭಾಷಣ ಮಾಡ್ತಾರೆ, ಎಲ್ಲೋ ಒಂದು ರಾಜಕೀಯದ ಸಭೆ ಇರ್ಬೋದು ಅಥವಾ ಸಾಮಾಜಿಕವಾದಂಥ ಸಭೆ ಇರ್ಬೋದು. ಇಫ್ ದಟ್ ಸ್ಪೀಚ್ creates a hatred of another community, another individual, is that what we want in a modern society? ಅದು ಬೇಕಾ ನಮಗೆ? ಅದನ್ನು ಮುಂದುವರಿಸಬೇಕಾ ನಾವು? ಇಷ್ಟೆಲ್ಲ ಕಾನೂನುಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ, ಹೊಗಳ್ತಾರೆ. ಆದರೆ ಅದನ್ನು ಪ್ರತಿಪಾದನೆ ಮಾಡಬೇಕಲ್ಲ. ಆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಅಂಶವನ್ನು ನಾವು ಪ್ರತಿಪಾದನೆ ಮಾಡಬೇಕಲ್ಲ, ಅನುಷ್ಠಾನ ಮಾಡಬೇಕಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರೊಜುಡಿಸ್ ಎಷ್ಟು ಮಟ್ಟಿಗೆ ಆಗ್ತದೆ, ಯಾವುದರಲ್ಲಿ ಪ್ರೊಜುಡಿಸ್ ಆಗ್ತದೆ? ರಿಲಿಜಿಯನ್ನಲ್ಲಾಗುತ್ತೆ, ರೇಸ್ನಲ್ಲಾಗುತ್ತೆ, ಕ್ಯಾಸ್ಟ್ ಅಂಡ್ ಕಮ್ಯುನಿಟಿಯಲ್ಲಾಗುತ್ತೆ, ಸೆಕ್ಸ್ ಇಂದ ಆಗುತ್ತೆ, ಜೆಂಡರ್ ಇಂದ ಆಗುತ್ತೆ, ಸೆಕ್ಸುವಲ್ ಓರಿಯೆಂಟೇಷನ್ ಇಂದ ಆಗುತ್ತೆ, ಪ್ಲೇಸ್ ಆಫ್ ಬರ್ತ್ ಇಂದ ಆಗುತ್ತೆ, ರೆಸಿಡೆನ್ಸ್, ಲ್ಯಾಂಗ್ವೇಜ್, ಡಿಸಬಿಲಿಟಿ, ಟ್ರೈಬ್, ಈ ಎಲ್ಲ ಏನು ಸಮಾಜದಲ್ಲಿರ್ತಕ್ಕಂಥ ಈ ರವಿ ಯೋಗೇಶ್ವರ್ ವರ್ಗಗಳಿದಾವೆ, ಈ ಎಲ್ಲವೂ ಕೂಡ ಪ್ರೊಜುಡಿಸ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥ ವಿಷಯಗಳು ಅನ್ನೋದನ್ನ ಇವತ್ತು ನಾನು ಸದನದ ಗಮನಕ್ಕೆ ತರ್ತೀನಿ.